ಇದೇ ನೋಡು ಮೊಯ್ನಿ ನಮ್ಮನೆ ಬಾಡಿಗೆ ಮಾಡ್ಕೊಂಡಿದೀವಿ ಸದ್ಯಕ್ಕೆ ಇರ್ಲಿ ಅಂತ. ಈ ಮನೆನೇ? ಅಯ್ಯೋ, ಇದೇನ್ ಕರಿಯಮ್ಮಕ್ಕ, ಇಷ್ಟೊಂದು ಹಳೇದಾಗೈತೆ, ಈ ಮನೆನಾ? ಸದ್ಯಕ್ಕೆ ಇರಲಿ ಬಿಡು. ಸುಮ್ಮನೆ ಏನಕ್ಕೆ ಬಾಡಿಗೆ ಕಟ್ಟಾನ ಹೇಳು? ಸುಮ್ಮನೆ ಇರೋದಕ್ಕೆ ದುಡ್ಡು ಬಂದಾಗ ನಾವು ಅರಮನೆ ಬಂಗ್ಲೆ ಅಂತ ಮನೆ ಕಟ್ಕೋಬಹುದು. ಇವಾಗ ಸದ್ಯಕ್ಕೆ ಇರಲಿ ಅಂತ ಇಂಥ ಮನೆ ಮಾಡಿದ್ದೀವಿ. ಬಾ ಮೋಹಿನಿ, ಬ್ಯಾಗೆಲ್ಲ ಒಳಗಡೆ ಇಟ್ಟಿದ್ದೀನಿ. ಬಾ ಹೋಗಿ ಬನ್ನಿ ಒಳಗಡೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು. ಅಕ್ಕ, ಮೋಹಿನಿಗೂ ಸ್ವಲ್ಪ ಹೆಲ್ಪ್ ಮಾಡು, ಕ್ಲೀನ್ ಮಾಡ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ. ಇನ್ನು ನಾವು ಏನಾದರೂ ಒಂದು ಕೆಲಸ ನಾನು ಹುಡುಕೊಂಡಿದ್ದೀನಿ, ಹೋಗ್ತೀನಿ. ನಮ್ಮ ಜೀವನ ನಾವು ಮಾಡೋಕ್ಕಾಗುತ್ತೆ. ಸ್ವಲ್ಪ ದುಡ್ಡು ಬರೋವರೆಗೂ ಹಂಗೆ ಅಡ್ಜಸ್ಟ್ ಮಾಡ್ಕೋಬೇಕು ಮೋಹಿನಿ. ಏನು ಮಾಡೋಕ್ಕಾಗುತ್ತೆ? ದುಡ್ಡಿಗಾಗಿತ್ತಾನೆ. ಅದಕ್ಕೆ ಇಲ್ಲೇ ಇದ್ಬಿಡೋಣ. ಇನ್ನು ಯಾವತ್ತು ನಮ್ಮ ಮನೆಗೆ ನಾವು ಇರಲೇಬೇಕಾಗುತ್ತೆ ಮೋಹಿನಿ, ಅದಕ್ಕಾಗಿ. ಸರಿ ಆಯ್ತು ಹೇಳು. ನನಗೆ ಹೆಂಗ ಅನ್ನಿಸ್ತು ಅಂದ್ರೆ, ನಾನು ಒಂಥರ ಇಮೇಜ್ ಮಾಡ್ಕೊಂಡಿದ್ದೆ, ಮನೆ ಚೆನ್ನಾಗಿರೋ ಅಂತ ಮನೆ ಮಾಡಿರ್ತವ್ರೆ ಕರಿಯವರು, ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೆ. ಆದರೆ ಈ ಮನೆ ನೋಡಿದ್ರೆ ಒಂಥರ ಅನ್ನಿಸ್ತೈತೆ. ಹೆಂಗೂ ದುಡ್ಡು ಬರುತ್ತಲ್ಲ, ಸ್ವಲ್ಪ ಒಂದು ರೂಮು, ಒಂದು ಹಾಲು, ಒಳಗಡೆ ನೀರಿನ ವ್ಯವಸ್ಥೆ ಎಲ್ಲ ಇರೋ ಅಂಥದ್ದು ಮಾಡಬೇಕು. ಇದು ನೋಡ್ತಾ ಇದ್ರೆ ಏನೋ ಇಲ್ಲಿ ವ್ಯವಸ್ಥೆ ಇಲ್ಲ ಅಂತ ಅನ್ನಿಸ್ತೈತೆ. ಅಡುಗೆ ಮನೆ ಏನು ಹೆಂಗಿದ್ರು ನಡೀತೈತೆ, ಐತಿ ಇಲ್ಲೆಲ್ಲ ವ್ಯವಸ್ಥೆ ಹೊರಗೈತೆ ಅಂದರೆ ಹೊರಗೆ ಬರ್ಬೇಕು ಅಷ್ಟೇನೆ. ಏನಾಗಲ್ಲ, ಸುಮ್ಮನೆ ಅದೆಲ್ಲ ಏನು ನಿನ್ನ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ಇವಾಗ ಹೆಂಗೆ ಬೇಕಂಗೆ ಸ್ವಲ್ಪ ದಿನ ಇರೋದು ನೋಡ್ಬೇಕಷ್ಟೇನೆ. ಸುಮ್ಮನೆ ಈಗೇನು ತಿಂಗ್ಳಂಬ ಮಾಡ್ಕೊಂಡು ಬಿಡ್ತವೆ, ಬಾಡಿಗೆ ಕಟ್ಟೋಕ್ಕಾಗಲ್ಲ, ಬಾಡಿಗೆ ಜಾಸ್ತಿ. ಇಲ್ಲಿ ಏನಾನ ಚೆನ್ನಾಗಿರೋ ಅಂತ ಮನೆ ಮಾಡ್ತೀವಿ ಅಂತಂದರೆ ಬಾಡಿಗೆ ಸಿಕ್ಕಾಪಟ್ಟೆ ಬಾಡಿಗೆ, ಗೊತ್ತೇನೆ ಮೊಯ್ನಿ? ಆಗಲ್ಲ ಇಲ್ಲಿ ಬಾಡಿಗೆ ಕಟ್ಟೋಕ್ಕೆ. ಅದಕ್ಕಾಗಿನ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡು ಇರೋಣ, ಸುಮ್ಮನಿರು, ನೀನು ತಲೆ ಕೆಡಿಸ್ಕೊಬೇಡ, ಬಾ ಒಳಗೆ. ಸರಿ ಆಯ್ತು ಹೇಳು. ಅಲ್ಲ, ಒಳಗೆ ಹೆಂಗೈತೆ ಏನೋ, ಹೊರಗೆ ಹೆಂಗೈತೆ, ಒಳಗೆ ಯಾವ ಥರ ಐತೋ ಏನೋ ಅಂತ ನನಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸ್ವಲ್ಪ ನಮ್ಮ ಮನೆಯೆಲ್ಲ ಚೆನ್ನಾಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ನನಗೆ. ಸ್ವಲ್ಪ ದಿನ ಮೊಯ್ನಿ, ಅದೆಲ್ಲ ಅಡ್ಜಸ್ಟ್ ಆಗುತ್ತೆ. ಚೆನ್ನಾಗೈತೆ ಮನೆ, ಏನು ತೀರ ಏನು ಇದಾಗಿಲ್ಲ. ಬಾ. ಯಪ್ಪ, ಮನೆಯೆಲ್ಲ ಸ್ಮೆಲ್ ಬರ್ತಾ ಐತೆ. ಇದು ಯಾಕೆ ಇಷ್ಟು ಸ್ಮೆಲ್ಲು? ಅಯ್ಯೋ ಥೂ, ಒಂಥರ ಸ್ಮೆಲ್ ಬರ್ತೈತಲ್ಲ ಕರಿಯಮ್ಮಕ್ಕ. ಯಾಕೆ ಸ್ಮೆಲ್ ಬರ್ತೈತೆ ಕಣ? ಯಾಕೋ ಇಲಿನ ಪಲಿನ ಎಲ್ಲ ಇದಾಗ್ಬಿಟ್ಟೈತೆ, ವಾಸನೆ ಬರ್ತೈತೆ. ಅಕ್ಕ, ಇಲ್ಲಿ ಸ್ವಲ್ಪ ಇದ್ವಲ್ಲ, ಎಲ್ಲೋ ಇದಾದಂಗೆ ಆಗ್ಬಿಟ್ಟೈತೆ. ಎಲ್ಲೋ ಕೆಳಗೆಲ್ಲ ಮಂಚದ ಕೆಳಗೋ, ಇಲ್ಲೆಲ್ಲೋ ಬೀರಿನ ಕೆಳಗೋ ಎಲ್ಲೋ ಇದಾಗ್ಬಿಟ್ಟೈತೆ ಇಲ್ಲಿ, ಅದಕ್ಕೆ ಸ್ಮೆಲ್ ಬರ್ತೈತೆ. ಬಿಡು, ಕ್ಲೀನ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಯಪ್ಪ, ಈ ಮನೆಗೆ ಹೆಂಗಪ್ಪ ಇರೋದು? ಅಯ್ಯೋ ಅಯ್ಯೋ, ಗಬ್ಬುನಾಟ ಬಡಿತಾ ಐತೆ. ಕ್ಲೀನ್ ಮಾಡಿದ್ರೆ ಸರಿಯಾಗುತ್ತೆ ಹೇಳಲ್ಲ. ನಾ ಕಸ ಗಿಸ ಎಲ್ಲ ಹೊಡೆದಾಕಿ, ನೆಲಗಿಲ್ಲ ಪೆನ್ನ ಎಲ್ಲ ಹಾಕಿ ಎಲ್ಲ ನೆಲಗಿಲ್ಲ ಎಲ್ಲ ಒರೆಸಿರೆ ಎಲ್ಲ ಸರಿಯಾಗುತ್ತೆ. ಸುಮ್ಮನೆ ಏನು ತಲೆ ಕೆಡಿಸ್ಕೊಬೇಡ. ಎಲ್ಲ ಕ್ಲೀನ್ ಮಾಡಿದ್ರೆ ಏನೂ ಇರಲ್ಲ. ಇಷ್ಟು ದಿವಸ ಬೇರೆ ಬಾಗ್ಲು ಹಾಕ್ಕೊಂಡು ಬೇರೆ ಹೋಗಿದ್ವಲ್ಲ, ಮನೆಗೆ ಗಾಳಿ ಆಡ್ತಾ ಇರಬೇಕು. ಬಾಗ್ಲು ಹಾಕ್ಕೊಂಡು ಹೋಗಿದ್ಕು ಅದಕ್ಕೂ ಒಂಥರ ಸ್ಮೆಲ್ ಬಂದಂಗೆ ಆಗ್ತಾಯಿತೆ. ಕಿಟಕಿನೂ ತೆಗ್ದಿರ್ಲಿಲ್ಲ, ನಾ ಮಳೆಗಳೇ ಬರ್ತೈತೆ ಯಾಕಬೇಕು ಅಂತೇಳಿ ನಾನು ಕಿಟಕಿ ಬಾಗ್ಲು ಎಲ್ಲ ಹಾಕ್ಕೊಂಡು ಬಂದಿದ್ದೆ. ಅದಕ್ಕೆ ವಾಸನೆ ಬತ್ತಾಯ್ತು ಅಷ್ಟೇನೆ. ಇಲ್ಲಿ ಪಲಿ ಎಲ್ಲ ಇದಾಗೈತೆ, ಅದು ನೋಡ್ಬಿಟ್ಟು ಎಲ್ಲೈತೆ ಏನು ಅಂತೇಳಿ ತೆಗ್ದಾಕ್ತೀನಿ ನಾನು ನಮ್ಮ ಕರಿಯ. ಅದನ್ನು ತೆಗ್ದಾಕಿದ್ಮೇಲೆ ನೀನು ಬರುವಾನ್ ಸಿಮ್ಕಿರಿ, ನೀನೇನು ತಲೆ ಕೆಡಿಸ್ಕೋಬೇಡ. ಸರಿ ಆಯ್ತಕ್ಕ, ಬೇಜಾರಾಗಬೇಡಿ. ಇವಳೇ ನಿಂಗಂತಾಳೆ ಅಂತ. ಆದ್ರೆ ನನಗೆ ಒಂಥರ ಇಲ್ಲಿ ಯಪ್ಪ, ಇದೇನಪ್ಪ ಹಿಂಗೈತೆ ಅಂತ ಅನ್ಸುತ್ತೆ. ನಾನು ಸ್ವಲ್ಪ ಸ್ಟ್ಯಾಂಡರ್ಡ್ ಅಲ್ಲ, ಇದೇನಿದು ಲೋಕಲ್ಲು ಈ ಥರ ಅಂತ ಅನ್ನಿಸ್ತೈತೆ. ಲೋಕಲ್ ಮನೆ ಇದ್ದಂಗೈತೆ ಇದು. ಲೋಕಲ್ಲು ಪಾಕಲ್ಲು ಒಂದು ಅಡುಗೆ ನೀರು ಬೇಕಮ್ಮ, ಆಮೇಲೆ ಎಲ್ಲನ ಚೆನ್ನಾಗಿ ಮಾಡ್ಕೊಬೋದಲ್ಲ. ಕೋಟಿಗಟ್ಟಲೆ ಮನೆ ಕಟ್ಟಿ ಬಂತೆ ನೀನು ಸ್ವಲ್ಪ ದಿನ. ಈಗ ಇವಾಗ ಬಂದಿದೆಯಾ ತಾನೆ, ತೀರ ನಾಳೆ ನಾಡ್ದಾಗ ನೋಡಿ ಬೇರೆ ಮನೆ ಏನಾದರೂ ಮಾಡೋಣ. ಸದ್ಯಕ್ಕೆ ಸುಮ್ಮನಿರು. ಬಂದಡ್ಗೆ ಹಂಗೆ ಅನ್ಬೇಡ, ಅವನಿಗೂ ಬೇಜಾರಾಗುತ್ತೆ. ನಡಿಯ ನೋಡೋಣ ಅಲ್ಲೆಲ್ಲನ ಒಟ್ಟು ಏನಾಗೈತೆ ಏನು ಎತ್ತ ಅಂತೇಳಿ ನೋಡೋಣ ನಡಿ. ಎಲ್ಲೋ ಇದಾಗಿರ್ಬೇಕಣಕ್ಕ, ಅದಕ್ಕೆ ಸ್ಮೆಲ್ ಬತ್ತೈತೆ. ನಾನು ಅವಾಗಲೂ ಬ್ಯಾಗ್ ತಂದು ಒಳಗೆ ಇಕ್ಕಿದ್ನ, ಅವಾಗಿಂದಲೂ ಒಂಥರ ವಾಸನೆ ಬತ್ತೈತೆ. ಯಪ್ಪ ತೋ, ಈ ಮನೆಯಾಗ ಹೆಂಗಪ್ಪ ಇರಲಿ? ಈ ಮನೆ ನೋಡಿದ್ರೆ ಸ್ಮೆಲ್ ಬರ್ತೈತೆ ಒಂಥರ. ಯಪ್ಪ, ಈ ಮನೆಗೆ ಇರೋಕ್ಕಾಗಲ್ಲಪ್ಪ. ಇದೇನಿದು? ಅಯ್ಯೋ ಹೋಗತ್ಲಾಗಿ. ನಾನು ಯಾಕಾದ್ರೂ ಬಂದು ಅಂತ ಅನ್ನಿಸ್ತೈತೆ ಇಲ್ಲಿಗೆ. ಏನು ಮಾಡೋಣ? ಇದೊಂದು ದುಡ್ಡು ಬರುತ್ತೆ, ಈ ಕರಿಯಮ್ಮನ ಮಾತು ಕೇಳಬೇಕು ಅನ್ನೋ ಇದಕ್ಕಾಗಿನ ನಾನು ಬಂದಿದ್ದೆ ಅಷ್ಟೇ, ಇಲ್ಲಾಂದ್ರೆ ಬೋತ್ತಾನೆ ಇರಲಿಲ್ಲ. ಆಗಳ ಬಂದಾರ ಯಾವಾಗ್ಲ ಕರಿಯಮ್ಮನವ್ರು? ಯಾವ ಬಂದ್ರಿ ಆಂಟಿ? ಏನಂಟಿ? ನೀನೇನಮ್ಮ ಕರಿಯಪ್ಪನ ಆಂಟಿ? ಆಂಟಿ ನಾನೇನೆ, ಇವಾಗಿನ ಬಂದ್ವಿ. ನೀವು ಪಕ್ಕದವ್ರ? ಅಕ್ಕ ಪಕ್ಕದಗಳವ್ರು ಕಣಮ್ಮ. ಕರಿಯಮ್ಮ, ಏನಮ್ಮ
ಯಾವಾಗ ಬಂದೆ? ಇವಾಗಿನ ಜಸ್ಟ್ ಬಂದ್ವಿ. ಅದೇ ಮನೆ ಸ್ವಲ್ಪ ಬಾಗ್ಲು ಹಾಕೊಂಡು ಹೋಗಿದ್ವಲ್ಲ, ಅದಕ್ಕೆ ಸ್ಮೆಲ್ ಬಂದಂಗೆ ಆಗ್ತೈತೆ. ಅದಕ್ಕೆ ನಾವು ಏನೋ ಸ್ವಲ್ಪ ನೋಡೋಣ, ಕ್ಲೀನ್ ಮಾಡೋಣ ಅಂತೇಳಿ ನಾನು ನನ್ನ ತಮ್ಮ ಹೋಗ್ತಿದ್ವಿ. ಬಾ ನಾಗಮಕ್ಕ, ಬಾ ಕೂತ್ಕೋ, ಬಾ. ಸ್ವಲ್ಪ ಗಾಳಿ ಎಲ್ಲ ತೆಗ್ದಿದ್ದೀನಿ, ಸರಿ ಹೋಗುತ್ತೆ ಸ್ವಲ್ಪ ಹೊತ್ತು. ಬಾಗ್ಲು ಹಾಕೊಂಡು ಹೋಗಿದ್ವಲ್ಲ ಈ ದಿವಸ, ಅದಕ್ಕೆ. ಹ್ಞೂ, ಈ ಅಮ್ಮೇನು ಕರಿಯಪ್ಪನ ಹೆಂಡ್ತಿ? ಇವಳೇನೆ ನಮ್ಮ ಕರಿಯನ ಹೆಂಡ್ತಿ, ಇವಳೇನೆ. ಅಯ್ಯೋ ಬಿಡು, ನಮ್ಮ ಪಾಪನ ಹತ್ರ, ನನ್ನ ತಮ್ಮನ ಹತ್ರ ಇರೋ ಅಂಥ ಯೋಗ್ಯತೆ ಇಲ್ಲ. ಓಕೆಲನ, ಬಿಡು. ಅದಕ್ಕೆ ಅತ್ತಾಗೆ ನಾವು ಮದುವೆ ಮಾಡಿವತ್ತ. ಮೊಯ್ನಿ ಅಂತೇಳಿ ಭಾಳ ಒಳ್ಳೆ ಹುಡುಗಿ. ಬಿಡತ್ತ ಹೆಂಗತ್ತ. ಜೋಡಿನೂ ಚೆನ್ನಾಗೈತಿ ಕಣಮ್ಮ. ಚೆನ್ನಾಗೈತಿ ಅವಳು, ಚೆನ್ನಾಗೈತಿ. ನೋಡಮ್ಮ, ತನ್ವಿ ಗಮಾಗಿರ್ಬೋದಾಗಿತ್ತ ಅಲ್ಲಿ. ಓಟ ಪಿಳ್ಳೆ ಎಡವಟ್ ಮಾಡ್ಕೊಂತು. ಅಯ್ಯೋ, ಆ ತನ್ವಿಗೆ ಇರೋ ಯೋಗ್ಯತೆ ಇಲ್ಲ ಅಂತ ಅನ್ನಿಸ್ತೈತೆ ಕಣಂಟಿ. ನೀನು ಏನಾದರೂ ಅಂದ್ಕೊ, ಈ ಹುಡುಗಿ ಏನು ಹಿಂಗೆ ಹೇಳ್ತಾ ಐತೆ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ಕರಿಯವ್ರು ನನಗೆ ಇಲ್ಲಿವರೆಗೂ ಯಾವುದಕ್ಕೂ ಕೊರತೆ ಅನ್ನೋದೇ ಮಾಡಿಲ್ಲ ನನಗೆ. ಯಾವುದಕ್ಕೂ ನನಗೆ ಇಂಥದ್ದು ಬೇಕು ಅಂದರೆ ಸಾಕು ಅಂಥದ್ದೇ ತಗೊಂಬಂದು ಕೊಟ್ಟವ್ರೆ. ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ದಾರೆ ಅಂದರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಯಾವುದಕ್ಕೂ ಕೊರತೆ ಇಲ್ಲ. ಹಂಗೆ ನಾವು ಚೆನ್ನಾಗಿದ್ದೀನಿ ಗೊತ್ತಾ. ಅವಳಿಗಿರೋ ಅದೃಷ್ಟ ಇಲ್ಲ ಅನ್ಸುತ್ತೆ. ಒಳ್ಳೆ ಕಣ ನಾಗಮ್ಮಕ್ಕ, ನಿಜವಾಗ್ಲೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳೆ ನನಗೆ. ಎಲ್ಲದಕ್ಕೂ ಕರಿಯಮ್ಮಕ್ಕ ಅಂತೇಳಿ ನಾನು ಚೆನ್ನಾಗಿ ಮಾತಾಡ್ಸ್ಕೊಂಡು ಅವರಪ್ಪ ಅವರಮ್ಮ ಎಲ್ಲರೂ ಒಳ್ಳೆಯರೇನೆ. ಒಳ್ಳೆ ಹುಡುಗಿನೇ ಸಿಕ್ಕೋದು. ನಾವು ಅದಕ್ಕೆ ಚೆನ್ನಾಗಿ ನೋಡ್ಕೊಂಡು ಇನ್ನಾದ್ರೂ ನನ್ನ ತಮ್ಮನೆಂಟಿ ಚೆನ್ನಾಗಿರ್ಲಿ ಅಂತ ನಾನು ಇವ್ರಿಗಾಗಿನೇ ಕಣ ಇನ್ನು ಕಷ್ಟಪಡೋದು. ಇವ್ರು ಚೆನ್ನಾಗಿರ್ಲಿ. ಈಗ ನನ್ನ ತಮ್ಮಂದು ಇವಾಗ ನಮ್ಮದು ಹೊಲದಲ್ಲೇ ದುಡ್ಡು ಬರುತ್ತೆ, ಅದನ್ನು ಹೇಳಿದ್ದೀನಿ. ನನ್ನ ತಮ್ಮನೆಂಟಿ ಚೆನ್ನಾಗಿದ್ರೆ ಸಾಕು, ನಮ್ಗೇನು ಏನು ₹1 ಕೊಡೋದು ಬೇಡ, ಅವ್ರಿಗೆ ಎಲ್ಲ ಸಿಗಲಿ. ಒಂದು 15-20 ಕೋಟಿ ದುಡ್ಡು ಬರುತ್ತೆ, ಅವನಿಗೆ ಸಿಗಲಿ ಅಂತ ಹೇಳ್ತೀನಿ ನಾನು. ನಾನೇನು ಯಾವುದೇ ನನಗೆ ಬೇಕು ಅಂತ ನಾನು ಅತಿ ಆಸೆ ಪಡ ಅಂತವಳಲ್ಲ ನಾನು. ನಿಜವಾಗ್ಲಮ್ಮ, ನಾನು ಯಾವತ್ತೂ ಯಾವ್ದಕ್ಕೂ ಅತಿ ಆಸೆ ಪಡೋಕ್ಕೆ ಹೋಗಲ್ಲ. ಹೆಂಗ ಬಿಡತ್ತ. ಚೆನ್ನಾಗಿರ್ಲೇಳು. ನಿನ್ನ ದುಡ್ಡು ಗೊತ್ತಿದಂಗೆ ನಿನ್ನ ತಮ್ಮರ್ದು ಬಡತನ ಎಲ್ಲ ಬಗೆಹರ್ದು ಹೋಗುತ್ತೆ. ನಾಗಮ್ಮಕ್ಕ, ಬಡತನ ಅಂತ ಏನು ಯಾವತ್ತೇನು ನಮಗೇನು ಬಂದಿಲ್ಲ. ಚೆನ್ನಾಗಿದ್ದೀವಿ ಒಟ್ಟಿನಲ್ಲಿ. ಸ್ವಲ್ಪ ಜಮ್ಮಿ ಇನ್ನೂ ಸ್ವಲ್ಪ ದುಡ್ಡು ಬಂದರೆ ಇನ್ನೂ ಚೆನ್ನಾಗೇ ಇರ್ತೀವಿ. ಏನು ನಮಗೇನು ಯಾವುದಕ್ಕೇನು ಕೊರತೆ ಇಲ್ಲ ಬಿಡು. ಅಲ್ಲ, ಬಡತನ ಅಂದ್ರೆ ನಾನು ಹಂಗೆ ಹೇಳಿಲ್ಲ. ಇನ್ನು ಮನೆ ಕಟ್ಕೊಂಡು ಇನ್ನೂ ಚೆನ್ನಾಗಿ ದುಡ್ಡು ಪಣ್ಣಾಗಿ ಇರ್ತಾರೆ. ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ಮೋಹಿನಿಗೆ. ಇಷ್ಟು ದಿವಸ ಅಲ್ಲೇ ಇದ್ಲಲ್ಲ, ಸ್ವಲ್ಪ ಅಡ್ಜಸ್ಟ್ ಆಗೋರು. ಮೋಹಿನಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾಳೆ ಬಿಡಿ. ಆ ತನ್ವಿ ಹಂಗಲ್ಲ ನಾಗಮ್ಮಕ್ಕ. ಈಗ ನಮ್ಮ ಮೋಹಿನಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾಳೆ. ನಾನು ಹಿಂಗೆ ಹೇಳ್ತೀನೋ ಹಂಗೆ ಕೇಳ್ತಾಳೆ. ಯಾವುದೊಂದು ವಿಚಾರದಾಗ ಆಗಲಿ ಪಾಪ ಅವಳು ಯಾವುದಕ್ಕೇನೋ ಪಾಪ ಇದು ಮಾಡೋಕ್ಕೆ ಹೋಗಲ್ಲ. ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳೆ. ಇನ್ನು ನಾವೇನು ಯೋಚನೆ ಮಾಡೋ ಅಂಥದ್ದೇನು, ನನಗೆ ಆ ತನ್ವಿನ ಮದುವೆ ಆದಾಗಲೇ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು. ಇಂಥವಳನ್ನ ಕಟ್ಕೊಂಡು ಹೆಂಗಪ್ಪ ಕಾಪುರ ಮಾಡಲಿ ನಾನು ಇಂಥವಳನ್ನ ಅಂತ. ಇವಾಗೇನು ನನಗೆ ಟೆನ್ಷನ್ ಇಲ್ಲ. ಒಳ್ಳೆ ಇವಾಗ ಒಂಥರ ನನಗೆ ಸಮಾಧಾನ. ಮೋಹಿನಿ ಸಿಕ್ಕಾಗಿಂದ ನನಗೇನೋ ಒಂಥರ ಸಮಾಧಾನ ಆದಂಗೆ ಆಗ್ಬಿಟ್ಟೈತೆ ಮನಸ್ಸಿಗೆ. ಇನ್ನೇನೋ ನನ್ನ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ನಮ್ಮ ಮೋಹಿನಿನ ಚೆನ್ನಾಗಿ ನೋಡ್ಕೋಬೇಕಷ್ಟೇ. ಇನ್ನು ನಾವು ಬರೋ ದುಡ್ಡಲ್ಲಿ ನಾವು ಒಳ್ಳೆ ಚೆನ್ನಾಗಿ ಒಂದು ಬಂಗ್ಲೆ ಅಂಥದ್ದು ಒಂದು ಮನೆ ಕಟ್ಕೋಬೇಕು, ಬಿಸ್ನೆಸ್ ಶುರು ಮಾಡಬೇಕು. ಎಲ್ಲ ಬಂದಿರೋ ಅಂಥ ದುಡ್ಡು ಬಂಡವಾಳನ ಇನ್ನು ದುಡ್ಡು ಇನ್ನು ಬೆಳೆಯೋದಕ್ಕೆ ಬಿಡ್ತೀವಿ. ಒಂದು ಸರ್ತಿ ನಮ್ಮ ಕೈಗೆ ದುಡ್ಡು ಬಂದು ಸೇರ್ತೋ ಅಂತಂದರೆ ನಾವು ಲೈಫ್ ಲಾಂಗು ನಮ್ಮ ಮೊಮ್ಮಕ್ಕಳು ಕಾಲ ತಗೊಂಡು ನಾವು ಶ್ರೀಮಂತರೇನೆ. ಯಾಕಂದರೆ ದುಡ್ಡು ಬಂತು ಅಂತಂದರೆ ದುಡ್ಡು ಇರುತ್ತೆ, ಅದನ್ನು ಬೆಳೆಯೋದಕ್ಕೆ ಬಿಡ್ತಾರೆ. ಈಗ 1 ಕೋಟಿ ದುಡ್ಡು ಐತೆ ಅಂದರೆ ಅದನ್ನು 1 ಕೋಟಿ ದುಡ್ಡು ಮಾಡೋವರೆಗೂ, ಆಮೇಲೆ ಏನಿಲ್ಲ ಬೆಳೀತಾ ಹೋಗುತ್ತೆ ಅಂತಾರಲ್ಲ, ಹಂಗೆ 1 ಕೋಟಿ ನಾವು ದುಡ್ಡು ಮಾಡೋ ಹಂಗೆ ಬೆಳೀತಾ ಹೋಗ್ತಾ ಇರುತ್ತೆ. ದುಡ್ಡಿಗೆ ದುಡ್ಡು ಕೋಟಿ ಬೆಳೀತಾ ಹೋಗುತ್ತೆ. ಹಂಗೆ ನಮಗೇನೇನು ಇನ್ಮೇಲೆ ಬಂದಿಲ್ಲ. ದುಡ್ಡು ಬರೋವರೆಗೂ ಅಷ್ಟೇ ಸ್ವಲ್ಪ. ನಾನು ಬರಲಿಲ್ಲಲ್ಲ ಅನ್ಕೊಂತಿದ್ದೆ. ಅದಕ್ಕೆ ಬಂದ್ರಲ್ಲ, ಮಾತಾಡ್ಸೋಣಂತ ಬಂದಮ್ಮ. ಸರಿ ಆಯ್ತು, ಬೋಯ್ತೀನಾ? ಕೂತ್ಕೋ ಬಾ. ನೋಡಿ, ನಾವು ಈಗಿನ ಬಂದ್ವಿ. ಈಗ ಒಟ್ಟು ನಾವು ಅಚ್ಚುಕಟ್ಟು ಮಾಡಬೇಕು. ಈಗಿನ ಬಂದ್ವ ಸಾಕಾದಂಗೆ ಆತಂದು ಸೆಣ ಕೂತ್ಕೊಂಡು ನಾವು ಒಟ್ಟು ಮನೆಗಿನ ಎಲ್ಲ ಅಚ್ಚುಕಟ್ಟು ಮಾಡ್ತೀವತ್ತು. ಅಯ್ಯೋ, ನಿಜವಾಗ್ಲೂ ನನಗೆ ಮನೆ ನೋಡ್ತಾ ಇದ್ರೆ ಒಂಥರ ಇದೇನಪ್ಪ ಇದು ಲೋಕಲ್ ಮನೆ ಅಂತ ಅನ್ನಿಸ್ತೈತೆ. ಸ್ಮೆಲ್ ಬರ್ತೈತೆ, ಒಂಥರ ಇಲಿ ಅದೆಲ್ಲ ಓಡಾಡ್ತಾ ಐತೆ. ಅಯ್ಯೋ, ಇದೇನಪ್ಪ ಇಂಥ ಮನೆ ಅಂತ ಅನ್ನಿಸ್ತೈತೆ ನನಗೆ. ಇರೋದಕ್ಕಾಗ್ತಾ ಇಲ್ಲ. ನೋಡ್ತಿದ್ರೆ ಒಂಥರ ಎಲ್ಲಿಗೋ ಬಂದಿದ್ದೀನಿ ಅಂತ ಅನ್ನಿಸ್ತೈತೆ ನನಗೆ. ಒಂಥರ ಚೆನ್ನಾಗಿರೋ ಮನೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದೆ. ಆದರೆ ಈ ಮನೆ ನೋಡಿದ್ರೆ ಇದೇನಿಂಥ ಮನೆ ಅಂತ ಅನ್ನಿಸ್ತೈತೆ. ಹೋಗತ್ಲಾಗ ನಮ್ಮ ಅಮ್ಮಯ್ಯ ಆದರೆ ಯಪ್ಪ ಇಲ್ಲೊಂದು ಕ್ಷಣನೂ ಕೂತ್ಕೊಂಬಲ್ಲ ನಮ್ಮ ಅಮ್ಮಯ್ಯ. ಹಂಗೆ ಅಯ್ಯಪ್ಪ, ನಮ್ಮ ಅಮ್ಮಯ್ಯ ಏನಾರ ಈ ಮನೆ ನೋಡ್ಬಿಟ್ರೆ ಏನಂತೈತೋ ಏನೋ. ನೀನು ಈ ಮನೆಯಾಗ ಇದೆಯಾ ಅಂತ ಅಂದ್ಬಿಡುತ್ತೆ. ಏನು ಮಾಡೋಣ, ಸ್ವಲ್ಪ ದಿನ ಹಂಗೆ ದುಡ್ಡು ಬರೋವರೆಗೂ
ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.